ಹಾಯ್ ಫ್ರೆಂಡ್ಸ್, ಹಲೋ. ಇದು ನಮ್ಮ ಫೇಸ್ಬುಕ್ನ ಎರಡನೇ ವಿಡಿಯೋ. ಇದು ನಮ್ಮದು ಮೂಲತಃ ಕೃಷಿ ಕುಟುಂಬ ಆದ್ದರಿಂದ ನಮ್ಮದು ಮೇನ್ ಬಂದು ನಾವು ಬೆಳೆಯೋದು ರೇಷ್ಮೆ ಕೃಷಿ. ನಮ್ಮದು ಒಂದು 7 ಇಯರ್ಸಿಂದ ರೇಷ್ಮೆ ಕೃಷಿ ಮಾಡ್ತಾರೋದ್ರಿಂದ ನಮ್ದು ನೋಡಿ, ಇದು ರೇಷ್ಮೆ ಒಂದು ಮನೆ. ನಾವೇನಂತೀವಿ ರೇಷ್ಮೆ ಸಾಕಾಣಿಕೆ ಮನೆ ಅಂತೇನಂತೀವಿ, ಆ ಥರ ನೋಡಿ. ಇದು ಮರಿ ಬಂದು ಈ 4ನೇ ಹಂತದ ಜ್ವರಕ್ಕೆ ಕೂರುವ ಅಂಥ ಒಂದು ಮರಿ. ಇದು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಇದು ರೇಷ್ಮೆ ಮರಿಗಳಿದು. ಇದು ಇನ್ನೂ ಡೆವಲಪ್ಮೆಂಟ್ಗೆ ಒಂದು 15 ಡೇಸ್ ಬೇಕಾಗುತ್ತೆ. ಅಂದರೆ ಅರೌಂಡು ಏನು ನಾವು ರೇಷ್ಮೆ ಗೂಡನ್ನು ಕಟ್ಟಲಿಕ್ಕೆ ಒಂದು 15 ಡೇಸ್ ಟು 18 ಡೇಸ್ ಬೇಕಾಗುತ್ತೆ. ಇವಾಗಿನ್ನು ಸ್ಟಾರ್ಟಿಂಗ್ ಮೊದಲನೇ ಹಂತ ಇದು ಇನ್ನೇನು ಒಂದು ಸ್ಟಾರ್ಟಿಂಗ್. ಇದು ಮರಿ ಒಂದು ಮೊಟ್ಟೆಯಿಂದ ಇದಾಗಿ ಒಂದು 15 ಡೇಸ್ ಆಗಿದೆ. ಇನ್ನೊಂದು 15 ಟು 18 ಡೇಸ್ ಬೇಕು. ಈಗ ಸೊಪ್ಪು ಕಟಾವು ಮಾಡಿ ಸೊಪ್ಪು ಕೊಡೋ ಸಮಯ ಸಂಜೆ ಈವ್ನಿಂಗ್ ಆದ್ದರಿಂದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ ಸೊಪ್ಪನ್ನ ಕೊಡ್ತೀವಿ ಮರಿಗೆ. ಹಂಗಾಗಿ ಈಗ ಸೊಪ್ಪು ಕೊಡುವ ಸಮಯ ನೋಡ್ಕೊಳ್ಳಿ. ಇದು ರೇಷ್ಮೆ ಮನೆ, ಅಂದರೆ ರೇಷ್ಮೆಯನ್ನು ಸಾಕಾಣಿಕೆ ಮಾಡುವ ಮನೆ. ಅಂದರೆ ನಾವೇನು ಈ ಕೋಳಿ ಸಾಕಾಣಿಕೆ ಶೆಡ್ಡು ಅಂತೀವಿ, ಅದೇ ಥರ ಇದು ರೇಷ್ಮೆ ಸಾಕಾಣಿಕೆ ಮನೆ ಅಂತ ಕರಿತೀವಿ ಇದನ್ನ. ನೋಡಿ, ಕಾಣ್ತಾ ಇದೆಯಾ ನೋಡಿ, ಈ ಥರ ಒಂದು ಅರೇಂಜ್ಮೆಂಟ್ ಇರುತ್ತೆ ರೇಷ್ಮೆ ಸಾಕಾಣಿಕೆ. ಸ್ಟ್ಯಾಂಡ್ಸ್ಗಳು ಬರ್ತವೆ ನೋಡಿ. ಇದರಲ್ಲಿ ಇವಾಗ ಮರಿ ಸಣ್ಣದ್ರಿಂದ ಸ್ವಲ್ಪ ಕೆಳಗಡೆ ಸ್ಟ್ಯಾಂಡ್ಗಳಲ್ಲಿದೆ. ಮರಿ ಡೆವಲಪ್ ಆಯಿತಾ ನೋಡಿ, ಮೇಲ್ಗಡೆ ಏನು ಕಾಣ್ತೀವಿ ಎಲ್ಲ ಹಟ್ಗಳು ಕವರ್ ಮಾಡ್ತೀವಿ. ಹಂಗಾಗಿ ನೋಡಿ, ಇದು ಫುಲ್ ತೋರಿಸ್ತೀನಿ ವಿಡಿಯೋ ನಿಮಗಿದು ನೋಡಿ. ಇದು ರೇಷ್ಮೆ ತೋಟ. ಇದು ನೋಡಿ, ಇಲ್ಲಿ ಕಾಣ್ತಾ ಇದೆಯಾ, ಕಾಣ್ತಾ ಇದೆ ಗಸ್. ಇದೇ ರೇಷ್ಮೆ ತೋಟ ನೋಡಿ. ಈ ಸೊಪ್ಪನ್ನು ಕಟಾವು ಮಾಡಿ ಆ ಮರಿಗಳಿಗೆ ಹಾಕ್ತೀವಿ ನೋಡಿ. ಇದೇ ಸೊಪ್ಪು ನೋಡಿ. ಈ ಸೊಪ್ಪನ್ನು ಕಟಾವು ಮಾಡಿ ಮರಿಗಳಿಗೆ ತಗೊಂಡು ಡೈರೆಕ್ಟಾಗಿ ನೋಡಿ, ಏನಿದು ಸ್ಟಂಪ್ ಬರುತ್ತಲ್ಲ ಬಾಟಮಲ್ಲಿ, ಬಾಟಮ್ ಸ್ಟಂಪನ್ನು ಕಟ್ ಮಾಡಿ ಡೈರೆಕ್ಟ್ ಮರಿಗಳಿಗೆ ಹಾಕ್ತೀವಿ. ಹೀಗಾಗಿ ಇವತ್ತು ವಿಡಿಯೋ ಮಾಡೋಕ್ಕಾಗಲಿರಲಿಲ್ಲ, ತುಂಬ ಒಂದು 4 to 5 ಡೇಸಿಂದ ಸಮಯ ಇರಲಿಲ್ಲ. ಹಂಗಾಗಿ ಇವತ್ತು ಇರಲಿ ಅಂತೇಳಿ ಒಂದು ಶಾರ್ಟ್ ವೀಡಿಯೋಗಳನ್ನ ಹಾಕಿದ್ದೀವಿ. ಸಿಗೋಣ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ.